ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ವತಿಯಿಂದ 28ನೇ ವರ್ಷದ ಇಂಡಿಪೆಂಡೆನ್ಸ್ ಕಪ್ ಅಂತರ್ ಶಾಲಾ ಹಾಗೂ ಅಂತರ್ ಕಾಲೇಜು ಫುಟ್ಬಾಲ್ ಪಂದ್ಯಾವಳಿಗೆ ನಗರದ ಸ್ಮಾರ್ಟ್ ಸಿಟಿ ಟರ್ಫ್ ಫುಟ್ಬಾಲ್ ಮೈದಾನದಲ್ಲಿ ಅದ್ದೂರಿಯಾಗಿ ಚಾಲನೆ ಸಿಕ್ಕಿತು. ಪಂದ್ಯಾಟಕ್ಕೆ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆಯ ಅಧಿಕಾರಿ ಪ್ರದೀಪ್ ಡಿಸೋಜ ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಉತ್ತಮ ಕ್ರೀಡಾಪಟುಗಳಾಗಿ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಈಗಾಗಲೇ ಸರ್ಕಾರವು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಕೆಲಸ ಮಾಡುತ್ತಿದೆ ಎಂದರು. ವಿಶ್ವಕಪ್ ಆಯ್ತು, ನಾವೆಲ್ಲ ನೋಡಿದ್ದೇವೆ. ಮೊನ್ನೆ ಸಹ ನಾವು ನೋಡಿದ್ದೇವೆ. ಒಂದು 19 ವರ್ಷದ ಒಬ್ಬ ಹುಡುಗ, ನೀವು ನೋಡಿದ್ರೆ ಅವರ ಸ್ಪೇನ್ ತಂಡದಲ್ಲಿ, ಅವನಿಗೆ ಅಷ್ಟು ವಿಶ್ವದಲ್ಲಿ ಸಾಧನೆ ಮಾಡ್ಲಿಕ್ಕೆ ಒಂದು ಪ್ರತಿಭೆ ಉಂಟು. ನಮ್ಮಲ್ಲಿರುವ ನಿಜವಾಗಿ ಸಾಧ್ಯತೆ ಉಂಟು. ನಿಜವಾಗಿ ನಿಮ್ಮಲ್ಲಿ ಡೈಲಿ ಪರಿಶ್ರಮ, ಒಂದು ಇಚ್ಛಾಶಕ್ತಿ ಇದ್ರೆ ನಾವು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳುತ್ತಾ, ನೀವು ಸಹ ಉತ್ತಮ ರೀತಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಬೆಳೆಸಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಿಮ್ಗೆ ಯಶಸ್ಸು 100% ಇರುತ್ತದೆ. ಇಂಥ ಗ್ರೌಂಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಫುಟ್ಬಾಲ್ ಅಸೋಸಿಯೇಷನ್ ಅವರು ನಿಮ್ಗೆ ಸಂಪೂರ್ಣ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಸರ್ಕಾರ ಕೂಡ ಈಗ ತಮ್ಮೆಲ್ಲ ಗೊತ್ತಿದ್ದಾಗೆ ಸರ್ಕಾರ ಸೇವೆಯಲ್ಲಿ ಕೂಡ ಎಷ್ಟು 100% ಮೀಸಲಿಟ್ಟಿದ್ದಾರೆ ಕ್ರೀಡೆಗೋಸ್ಕರ. ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷ ಡಿಎಂ ಅಸ್ಲಾಂ ಅವರು ಮಾತನಾಡಿ, ಸುಮಾರು 25 ದಿನಗಳ ಕಾಲ ನಡೆಯುವ ಪಂದ್ಯಾವಳಿಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ, ಪದವಿ, ಇಂಜಿನಿಯರಿಂಗ್, ವೈದ್ಯಕೀಯ ಹಾಗೂ ತಾಂತ್ರಿಕ ಕಾಲೇಜುಗಳ ವಿದ್ಯಾರ್ಥಿನಿಯರ ತಂಡಗಳು ಭಾಗವಹಿಸಲಿದೆ ಎಂದರು. ಈ ಪಂದ್ಯಕೂಟ ಪ್ರತಿ ವರ್ಷ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದೊಂದು 50ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ನೆನಪಿಗಾಗಿ ನಾವು ಪ್ರಾರಂಭ ಮಾಡಿದಂಥ ಇದೊಂದು ಪಂದ್ಯಕೂಟ, ಫುಟ್ಬಾಲ್ ಪಂದ್ಯಕೂಟ. ಇದು ಯಶಸ್ವಿಯಾಗಿ ನಡೀತಾ ಇದೆ. ವರ್ಷ ಪ್ರೀತಿ ಇದರ ಜನಪ್ರಿಯತೆ ಹೆಚ್ಚಾಗ್ತಾ ಹೋಗ್ತಾ ಉಂಟು. ಈ ಸಾರಿ ಅಂದರೆ ಒಂದು ರೆಕಾರ್ಡ್ ಇತಿಹಾಸ ಆಗಿದೆ. ಸುಮಾರು 300ಕ್ಕೂ 10 ಟೀಮ್ ಜಾಸ್ತಿ ಉಂಟು. 300ಕ್ಕೂ. ಹೈಸ್ಕೂಲಲ್ಲಿ 108 ಟೀಮು ಇದರಲ್ಲಿ ಭಾಗವಹಿಸಿದೆ. ಹೈಯರ್ ಪ್ರೈಮರಿಯಲ್ಲಿ ಒಂದು 65-70 ಸ್ಕೂಲ್, ಹುಡುಗಿಯರದೊಂದು 20 ಹೈಸ್ಕೂಲ್ ಮತ್ತು 10 ಹೈಯರ್ ಪ್ರೈಮರಿ ಸ್ಕೂಲ್ ಇದರಲ್ಲಿ ಭಾಗವಹಿಸಿದೆ. ಪ್ರಥಮವಾಗಿ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದೆ. PUC ಅದೇ ಥರ, PUC ಸುಮಾರು ಒಂದು 70 ತಂಡಗಳು ಇದರಲ್ಲಿ ಆಲ್ರೆಡಿ ಭಾಗವಹಿಸಿದೆ. ಈಗ ಡಿಗ್ರಿಗೆ ನಾವು ಅದಕ್ಕೆ 31 ತಾರೀಕು ತನಕ ಸಮಯ ಇಟ್ಟಿದ್ದೆವು. ಆಮೇಲೆ ಅದೇ ಈಗಾಗಲೇ ಒಂದು 250 ಟೀಮು ಹೈಸ್ಕೂಲ್ ಮತ್ತು ಹೈಯರ್ ಪ್ರೈಮರಿ ಗರ್ಲ್ಸ್ ಈ ಲೆವೆಲಲ್ಲಿ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿ. ಈ ವೇಳೆ ಸ್ಮಾರ್ಟ್ ಸಿಟಿಯ ಅರುಣ್ ಪ್ರಭಾ ಕೆಎಸ್, ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಕಾರ್ಯದರ್ಶಿ ಹುಸೇನ್ ಬೋಳಾರ್, ಉಪಾಧ್ಯಕ್ಷ ಬಿಬಿ ಥೋಮಸ್, ಖಜಾಂಚಿ ಫಿರೋಜ್, ಸದಸ್ಯ ಅನಿಲ್ ಪಿವಿ ಹಾಗೂ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಸದಸ್ಯ ವಿಜಯ ಸುವರ್ಣ, ಉದ್ಯಮಿಗಳಾದ ಮುಮ್ತಾಜ್ ಹುಸೇನ್, ಮೊಹಮ್ಮದ್ ಶರೀಫ್, ಸಂಶುದ್ದೀನ್ ಬಂದರ್, ಅನಿಲ್ ಪಿವಿ, ಆಂಟೋನಿ, ಫಯಾಜ್, ಸುಜಿತ್, ಲತೀಫ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.